ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಇಂದಿನ ದಿವ್ಯ ಬಲಿಪೂಜೆಗೆ ಆತ್ಮೀಯ ಸುಸ್ವಾಗತ. ನಾವು ಪಾಸ್ಕಾ ಕಾಲದ 3ನೇ ವಾರದಲ್ಲಿದ್ದೇವೆ, ಗುರುವಾರ. ಈ ದಿನದ ದಿವ್ಯ ಬಲಿಪೂಜೆ ಇದೀಗ ನೇರ ಪ್ರಸಾರಗೊಳ್ಳಲಿದೆ. ಇಂದಿನ ಬಲಿಪೂಜೆ ಅರ್ಪಿಸುವವರು 1ನೇ ಸ್ವಾಮಿ ಅರುಣ್ ಸಂತೋಷ್ ರವರು. ಈ ಬಲಿಪೂಜೆಯಲ್ಲಿ ನಾವಿಂದು ವಿಶೇಷವಾಗಿ ಎಲ್ಲ ಹಿರಿಯ ನಾಗರಿಕರಿಗಾಗಿ, ಏಕಾಂತತೆಯಿಂದ, ಅನಾರೋಗ್ಯದಿಂದ, ಆರೈಕೆಯಿಲ್ಲದೆ, ಆಸರೆ ಇಲ್ಲದಿರುವ ಎಲ್ಲ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಕರುಣಾಳು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಬಾಲ ಯೇಸುವಿನ ನವೀನ ಪ್ರಾರ್ಥನೆ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ ನಮಗೆ ದಯ ತೋರಿ, ಅದ್ಭುತ ಶಾಲಿಯಾದ ಬಾಲ ಯೇಸುವೆ ನಮಗೆ ದಯ ತೋರಿ, ಅದ್ಭುತ ಶಾಲಿಯಾದ ಬಾಲ ಯೇಸುವೆ ನಮಗೆ ದಯ ತೋರಿ. ಪ್ರಿಯ ಬಾಲ ಯೇಸುವೆ, ನಿಮ್ಮ ಕರೆಗಳು ನಮ್ಮನ್ನು ಸ್ವಾಗತಿಸಲು ಚಾಚಲಾಗಿವೆ, ನಮ್ಮನ್ನು ಆಶೀರ್ವದಿಸಲು ನಮ್ಮ ಮೇಲೆ ಹರಡಲಾಗಿವೆ. ನಿಮ್ಮನ್ನು ಆರಾಧಿಸಿ ಸ್ತುತಿಸುತ್ತಾ ಈ ಸಮಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಕಳೆಯಲು ಕೃಪೆ ನೀಡಿರಿ. ನೀವೇ ನಮ್ಮ ಪ್ರಭು ಹಾಗೂ ರಕ್ಷಕರು. ನೀವು ಸದಾ ನಮ್ಮನ್ನು ಪರಿಪಾಲಿಸುತ್ತೀರಿ. ನಮ್ಮನ್ನು ಪರಿಪಾಲಿಸುವುದರಿಂದ ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡಲು ನಮ್ಮ ಬಳಿ ಇರುವಿರಿ. ನಿಮ್ಮ ಶ್ರೇಷ್ಠ ಸಹಾಯವನ್ನು ನಮಗೆ ಸದಾ ನೀಡಬೇಕೆಂದು ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಹೃನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿರಿ. ನಿಮ್ಮ ಪವಿತ್ರ ಬಾಲ್ಯದ ನಿಮಿತ್ತ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಸಂತೋಷದಿಂದ ಉಂಟಾಗೋಣ, ಈ ಭವ್ಯಾಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವವಾಕ್ಯವ ಕೇಳೋಣ, ಮನದೀರಿಸೋಣ. ಆತ್ಮಬಲದ ವರಗಳಿಂದ ಜಗದಿ ಮುಳಗೋಣ, ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಾನೇ ಜೀವದಾಯಕ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಎಂದು ಪ್ರಭು ಯೇಸು ಹೇಳುತ್ತಾರೆ ನಿನ್ನ ಶುಭ ಸಂದೇಶದಲ್ಲಿ. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಾಗ ಆ ಜೀವದಾಯಕ ರೊಟ್ಟಿಯನ್ನು ನಮ್ಮ ಹೃದಯಗಳಿಗೆ ಸ್ವಾಗತಿಸುತ್ತೇವೆ. ಇಂದು ಸಂಸ್ಕಾರಿಕವಾಗಿ ಆ
ಜೀವದಾಯಕ ರೊಟ್ಟಿಯನ್ನು ನಮ್ಮಲ್ಲಿಗೆ ಸ್ವಾಗತಿಸಲು ಸಾಧ್ಯವಾಗದೆ ಹೋದರೂ ಆಧ್ಯಾತ್ಮಿಕವಾಗಿ ಅದೇ ಅನುಭವವನ್ನು ನಾವು ಪಡೆಯಲಿದ್ದೇವೆ. ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಭು ಕ್ರಿಸ್ತರನ್ನು ಆಧ್ಯಾತ್ಮಿಕವಾಗಿ ನಮ್ಮ ಹೃದಯಗಳಿಗೆ ಸ್ವಾಗತಿಸಿದ ಪ್ರಭುವನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದರ ಮೂಲಕ ನಾವು ಸಹ ಈ ಜಗತ್ತಿಗೆ ಜೀವದಾಯಕ ರೊಟ್ಟಿಯಾಗಿ ಬಾಳುತ್ತೇವೆ. ಜೀವದಾಯಕ ರೊಟ್ಟಿಯಾದ ಪ್ರಭು ಕ್ರಿಸ್ತರನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುತ್ತೇವೆ. ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಪಾಲ್ಗೊಂಡು ಪ್ರಭು ಕ್ರಿಸ್ತರನ್ನು ತಕ್ಕ ರೀತಿಯಲ್ಲಿ ನಮ್ಮ ಹೃದಯಗಳಿಗೆ ಸ್ವಾಗತಿಸುವ ಸಲುವಾಗಿ ನಮ್ಮ ಎಲ್ಲ ಪಾಪಗಳಿಗೆ ದಯಾಮಯ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಕೊಡುಗೆಯಿಂದಾಗಿ ನಿಮ್ಮ ಕರುಣೆಯನ್ನು ಈ ಪಾಸ್ಕ ಕಾಲದಲ್ಲಿ ಸಂಪೂರ್ಣವಾಗಿ ಅರಿತುಕೊಂಡಿದ್ದೇವೆ. ಈಗ ಅದನ್ನು ಮನಪೂರ್ವಕವಾಗಿ ಅನುಭವಿಸುವಂತೆ ಮಾಡಿರಿ. ಹೀಗೆ ಅಬದ್ಧ ಬೋಧನೆಗಳ ಅಂಧಕಾರದಿಂದ ಬಿಡುಗಡೆ ಹೊಂದಿದ ನಾವು ನಿಮ್ಮ ಸತ್ಯ ಬೋಧನೆಗೆ ಮತ್ತಷ್ಟು ದೃಢವಾಗಿ ಬದ್ಧರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅನಂತರ ದೇವದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣಾಭಿಮುಖವಾಗಿ ಹೋಗು, ಅದು ಜೆರುಸಲೇಮಿನಿಂದ ಗಾಜಕ್ಕೆ ಹೋಗುವ ಅರಣ್ಯ ಮಾರ್ಗ ಎಂದನು. ಅಂತೆಯೇ ಫಿಲಿಪ್ಪನು ಹೊರಟನು. ಆಗ ಇಥಿಯೋಪಿಯಾದ ಕಂಚುಕಿಯೊಬ್ಬನು ಅದೇ ಮಾರ್ಗವಾಗಿ ಬರುತ್ತಿದ್ದನು. ಅವನು ಆ ದೇಶದ ರಾಣಿ ಕಂದಾಕಿಯ ಕೋಶಾಧಿಕಾರಿ ಹಾಗೂ ಸಚಿವ. ದೇವರಾಧನೆಗೆಂದು ಜೆರುಸಲೇಮಿಗೆ ಹೋಗಿ ಹಿಂತಿರುಗುತ್ತಿದ್ದನು. ಅವನು ತನ್ನ ರಥದಲ್ಲಿ ಕುಳಿತು ಯೆಶಾಯನ ಪ್ರವಾದನೆಯನ್ನು ಓದುತ್ತಿದ್ದನು. ಪವಿತ್ರಾತ್ಮರು ಫಿಲಿಪ್ಪನಿಗೆ, ನೀನು ಮುಂದೆ ಹೋಗಿ ಆ ರಥದ ಜೊತೆಯಲ್ಲೇ ನಡೆ ಎಂದು ತಿಳಿಸಿದರು. ಫಿಲಿಪ್ಪನು ಮುಂದಕ್ಕೆ ಧಾವಿಸಿ ಅವನು ಯೆಶಾಯನ ಪ್ರವಾದನೆಯನ್ನು ಓದುತ್ತಿರುವುದನ್ನು ಕೇಳಿಸಿಕೊಂಡನು. ನೀವು ಓದುತ್ತಿರುವುದು ಅರ್ಥವಾಗುತ್ತಿದೆಯೇ ಎಂದು ಪ್ರಶ್ನಿಸಿದನು. ಆ ಅಧಿಕಾರಿ ಪ್ರತ್ಯುತ್ತರವಾಗಿ, ಯಾರಾದರೂ ವಿವರಿಸದ ಹೊರತು ಇದು ನನಗೆ ಅರ್ಥವಾಗುವುದಾದರೂ ಹೇಗೆ ಎಂದನು. ರಥವನ್ನು ಹತ್ತಿ ಕುಳಿತುಕೊಳ್ಳುವಂತೆ ಫಿಲಿಪ್ಪನನ್ನು ಆಹ್ವಾನಿಸಿದನು. ಅವನು ಓದುತ್ತಿದ್ದ ಪ್ರವಾದನೆ ಇದು: ವಧ್ಯಸ್ಥಾನಕ್ಕೆ ಒಯ್ದ ಕುರಿಯಂತೆ
ತುಪ್ಪಟ ಕತ್ತರಿಸುವವನು ಮುಂದಿರುವ ಮೂಕ ಕುರಿಮರಿಯಂತೆ ಆತನು ಬಾಯಿ ತೆರೆಯಲಿಲ್ಲ. ಆತನನ್ನು ಅವಮಾನಪಡಿಸಲಾಯಿತು, ನ್ಯಾಯವನ್ನೇ ಆತನಿಗೆ ನಿರಾಕರಿಸಲಾಯಿತು. ಆತನ ಸಂತತಿಯ ಮಾತೆ ಎದ್ದಂತಾಯಿತು. ಇದ ಕಾರಣ ಆತನ ಭೌತಿಕ ಜೀವವನ್ನೇ ಮೊಟಕುಗೊಳಿಸಲಾಯಿತು. ಆ ಅಧಿಕಾರಿ ಫಿಲಿಪ್ಪನಿಗೆ, ಇಲ್ಲಿ ಪ್ರವಾದಿ ಯಾರನ್ನು ಕುರಿತು ಆ ಮಾತುಗಳನ್ನು ಹೇಳಿದ್ದಾನೆ? ತನ್ನನ್ನು ಕುರಿತೋ ಅಥವಾ ಬೇರೆಯವರನ್ನು ಕುರಿತೋ ಹೇಳಬಲ್ಲೆಯಾ ಎಂದು ಕೇಳಿದನು. ಆಗ ಫಿಲಿಪ್ಪನು ಮರುತ್ತರವಾಗಿ ಆ ಪ್ರವಾದನೆಯನ್ನೇ ಆಧಾರವಾಗಿ ತೆಗೆದುಕೊಂಡು ಯೇಸುವಿನ ಶುಭ ಸಂದೇಶವನ್ನು ಅವನಿಗೆ ಬೋಧಿಸಿದನು. ಅವರು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ನೀರಿದ್ದ ಒಂದು ಸ್ಥಳಕ್ಕೆ ಬಂದರು. ಅದನ್ನು ಕಂಡ ಆ ಅಧಿಕಾರಿ, ಇಲ್ಲಿ ನೀರಿದೆ, ನಾನು ದೀಕ್ಷಾಸ್ನಾನವನ್ನು ಪಡೆಯಲು ಏನಾದರೂ ಅಭ್ಯಂತರವಿದೆಯೇ ಎಂದನು. ಫಿಲಿಪ್ಪನು, ನೀವು ಹೃದಯಪೂರ್ವಕವಾಗಿ ವಿಶ್ವಾಸಿಸುವುದಾದರೆ ದೀಕ್ಷಾಸ್ನಾನವನ್ನು ಪಡೆಯಬಹುದು ಎಂದನು. ಯೇಸು ಕ್ರಿಸ್ತ ದೇವರ ಪುತ್ರ ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಅಧಿಕಾರಿ ಪ್ರತ್ಯುತ್ತರವಿತ್ತನು. ಅಧಿಕಾರಿಯ ಆಜ್ಞೆಯಂತೆ ರಥವನ್ನು ಅಲ್ಲಿಯೇ ನಿಲ್ಲಿಸಲಾಯಿತು. ಅವರಿಬ್ಬರು ನೀರಿಗೆ ಇಳಿದರು. ಫಿಲಿಪ್ಪನು ಅಧಿಕಾರಿಗೆ ದೀಕ್ಷಾಸ್ನಾನವನ್ನು ಕೊಟ್ಟನು. ಅವರಿಬ್ಬರು ನೀರಿನಿಂದ ಮೇಲಕ್ಕೆ ಬಂದೊಡನೆ ಪ್ರಭುವಿನ ಆತ್ಮವು ಫಿಲಿಪ್ಪನನ್ನು ಅಲ್ಲಿಂದ ಕೊಂಡೊಯ್ಯಿತು. ಆ ಅಧಿಕಾರಿ ಫಿಲಿಪ್ಪನನ್ನು ಪುನಃ ಕಾಣಲಿಲ್ಲ. ಅವನು ಸಂತೋಷಭರಿತನಾಗಿ ಪ್ರಯಾಣವನ್ನು ಮುಂದುವರಿಸಿದನು. ಫಿಲಿಪ್ಪನಾದರೂ ಆಜೋತ್ ಎಂಬಲ್ಲಿ ಕಾಣಿಸಿಕೊಂಡನು. ಅಲ್ಲಿಂದ ಸೆಜರೇಯವನ್ನು ತಲುಪುವವರೆಗೂ ಎಲ್ಲ ಊರುಗಳಲ್ಲೂ ಶುಭ ಸಂದೇಶವನ್ನು ಸಾರುತ್ತಾ ಹೋದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಗವೆಲ್ಲ ಮಾಡಲಿ ಜಯಕಾರ ದೇವರಿಗೆ, ಜಯಕಾರ ದೇವರಿಗೆ. ಜಗವೆಲ್ಲ ಮಾಡಲಿ ಜಯಕಾರ ದೇವರಿಗೆ, ಜಯಕಾರ ದೇವರಿಗೆ. ಜನಾಂಗಗಳೇ, ನಮಿಸಿರಿ ನಮ್ಮ ದೇವನನ್ನು, ಗಟ್ಟಿಯಾಗಿ ಮಾಡಿರಿ ಆತನ ಗುಣಗಾನವನ್ನು. ನಮ್ಮ ಪ್ರಾಣವನಾಥ ಉಳಿಸಿದನಯ್ಯ, ಕಾಲೆಡವದಂತೆ ಕಾಪಾಡಿದನಯ್ಯ. ಜಗವೆಲ್ಲ ಮಾಡಲಿ ಜಯಕಾರ ದೇವರಿಗೆ, ಜಯಕಾರ ದೇವರಿಗೆ. ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿ ಉಳ್ಳವರೇ, ದೇವನೆನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ದೇವನಿಗೆ ಎನ್ನ ಮನ ಸ್ವರವೆತ್ತಿ ಮೊರೆಯಿಟ್ಟಿತು, ಆತನ ಸ್ತುತಿ ನನ್ನ ಬಾಯಲ್ಲಿ ತುಳುಕುತ್ತಿತ್ತು. ಜಗವೆಲ್ಲ ಮಾಡಲಿ ಜಯಕಾರ ದೇವರಿಗೆ, ಜಯಕಾರ ದೇವರಿಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ, ತನ್ನ ಪ್ರೀತಿಯ ನೆನಗೆ ನಿರಾಕರಿಸಿದಾತನಿಗೆ ಸನ್ನುತಿ. ಜಗವೆಲ್ಲ ಮಾಡಲಿ ಜಯಕಾರ ದೇವರಿಗೆ, ಜಯಕಾರ ದೇವರಿಗೆ. ಶಿಲುಬೆ ಮರದ ಮೇಲೆ
ದಿನದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೆಹೂದ್ಯರಿಗೆ ಪ್ರತ್ಯುತ್ತರವಾಗಿ ಯೇಸುವು, ನನ್ನನ್ನು ಕಳುಹಿಸಿಕೊಟ್ಟ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರೂ ನನ್ನ ಬಳಿಗೆ ಬಾರರು. ಬಂದವರನ್ನು ನಾನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ. ದೇವರಿಂದಲೇ ಎಲ್ಲರೂ ಬೋಧನೆ ಪಡೆಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ಹಾಗೆಂದ ಮಾತ್ರಕ್ಕೆ ಪಿತನನ್ನು ಯಾರಾದರೂ ಕಣ್ಣಾರೆ ಕಂಡಿದ್ದಾರೆ ಎಂದಲ್ಲ. ದೇವರಿಂದ ಬಂದಿರುವ ಒಬ್ಬನು ಮಾತ್ರ ಪಿತನನ್ನು ಕಂಡಿದ್ದಾನೆ. ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೀವದಾಯಕ ರೊಟ್ಟಿ ನಾನೇ. ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮನ್ನಾವನ್ನು ತಿಂದರು, ಆದರೂ ಸಾವಿಗೆ ತುತ್ತಾದರು. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯಾದರೋ ಹಾಗಲ್ಲ. ಇದನ್ನು ತಿನ್ನುವ ಯಾರಿಗೂ ಸಾವೆಂಬುದು ಇಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಒಳಿತು ಮಾಡು ಮನಸ, ನೀರದು 3 ದಿವಸ. ಒಳಿತು ಮಾಡು ಮನಸ, ನೀರದು 3 ದಿವಸ. ಉಸಿರು ಹೋದ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಎಂದು ಅಶ್ವಥ್ರವರು ಹಾಡಿದ ಸುಂದರವಾದ ಹಾಡಿನ ಸಾಲುಗಳು ನೆನಪಾಗುತ್ತವೆ. ಇಂದಿನ ಮೊದಲನೆಯ ವಾಚನ ಮತ್ತು ಶುಭ ಸಂದೇಶವನ್ನು ಆಲಿಸಿ ಧ್ಯಾನಿಸುವಾಗ, ಪ್ರಿಯರೇ, ನಮ್ಮೆಲ್ಲರ ನೈತಿಕ ಜೀವನಕ್ಕೆ ಸೂತ್ರ ಇದಾಗಿದೆ: ಒಳ್ಳೆಯದನ್ನ ಮಾಡು, ಕೆಟ್ಟದ್ದನ್ನ ಬಿಟ್ಟು ಬಿಡು. ಒಳ್ಳೆಯದನ್ನ ಮಾಡು, ಕೆಟ್ಟದ್ದನ್ನ ತೊರೆದು ಬಿಡು. ಒಳ್ಳೆಯದನ್ನ ಮಾಡುವುದು ಎಷ್ಟು ಮುಖ್ಯವೋ ಕೆಟ್ಟದ್ದನ್ನ ಬಿಟ್ಟು ಬಿಡುವುದು ಅಷ್ಟೇ ಮುಖ್ಯ. ಆದರೆ ಪ್ರಿಯರೇ, ಮಾಡುವ ಸಕಲ ಒಳಿತು, ಅದು ಯೋಚನೆಯಲ್ಲೇ ಆಗಲಿ, ಮಾತಿನಲ್ಲೇ ಆಗಲಿ ಅಥವಾ ಕ್ರಿಯೆಯಲ್ಲೇ ಆಗಲಿ, ಮಾಡುವ ಸಕಲ ಒಳಿತಿನ ಮೂಲ ದೇವರಾಗಿರುತ್ತಾರೆ. ಆದರೆ ಆ ಪ್ರೇರಣೆಗೆ, ಆ ಆಹ್ವಾನಕ್ಕೆ ಎಷ್ಟೋ ಬಾರಿ ನಾವು ಸ್ಪಂದಿಸದೇ ಇರುತ್ತೇವೆ. ಒಳ್ಳೆಯದನ್ನ ಮಾಡಬೇಕು ಎಂದು ಹೇಳುವಾಗ ಆ ಒಳಿತನ್ನ ಮಾಡುವವರಲ್ಲಿ ನನ್ನ ಅನಿಸಿಕೆಯಲ್ಲಿ 3 ರೀತಿಯ ವ್ಯಕ್ತಿಗಳಿರುತ್ತಾರೆ. ಮೊದಲನೆಯ ರೀತಿಯ ವ್ಯಕ್ತಿಗಳು ಒಳ್ಳೆಯದನ್ನ ಮಾಡಲು ಬಂದ ಪ್ರೇರಣೆಗೆ ಹೋಗೊಟ್ಟು ತಕ್ಷಣವೇ ಒಳ್ಳೆಯದನ್ನ ಮಾಡಲು ಮುಂದಾಗುವವರು. ಎರಡನೆಯ ಗುಂಪಿನವರು ಒಳಿತನ್ನ ಮಾಡದೇ ಇರುವವರು. ಮೂರನೆಯ ರೀತಿಯ ವ್ಯಕ್ತಿಗಳು, ಬಹುತೇಕ ಮಂದಿ ಈ 3ನೇ ಗುಂಪಿನಲ್ಲಿ ಸೇರುತ್ತಾರೆ, ಒಳಿತು ಮಾಡುವುದನ್ನ ಮುಂದೂಡುವುದು. ಈಗ ಮಾಡುವುದು ಬೇಡ, ಮುಂದೆ ಯಾವಾಗೋ ಮಾಡೋಣ ಎಂದು ಮುಂದೂಡುವುದು. ಆ ಮುಂದೂಡುವ ಪ್ರತಿಯೊಂದು ಸನ್ನಿವೇಶವನ್ನು ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ ಅವರಲ್ಲಿ ಮನಸ್ತಾಪವಿರುತ್ತದೆ, ಕೊರಗಿರುತ್ತದೆ. ಇದನ್ನ ಅಲ್ಲೇ ಮಾಡಬಹುದಾಗಿತ್ತಲ್ಲ, ಈ ಒಳ್ಳೆಯ ಮಾತನ್ನ ಆ ಸಂದರ್ಭದಲ್ಲಿ ನಾನು ಹೇಳಬಹುದಾಗಿತ್ತಲ್ಲ, ಆದರೆ ಹೇಳಲಿಲ್ಲ ಎಂದು ಚಿಂತಿಸುತ್ತಾರೆ. ಒಳಿತನ್ನ ಮಾಡಲು ದೇವರು ನೀಡುವ ಪ್ರೇರಣೆಗೆ ನಾವೆಲ್ಲರೂ ಸ್ಪಂದಿಸಬೇಕು. ಒಳಿತನ್ನ ಯಾವ ರೀತಿ ಮಾಡಬೇಕು ಎನ್ನುವುದಕ್ಕೆ ಇದನ್ನ ಮೊದಲನೆಯ ವಾಚನ ಹಾಗೂ ಶುಭ ಸಂದೇಶ ನಮಗೆ ಮನ ಮುಟ್ಟುವಂತೆ ಬೋಧಿಸುವಂತಿವೆ. ಒಳಿತನ್ನ ಮಾಡುವುದನ್ನು 3 ಹಂತಗಳಲ್ಲಿ ಮಾಡಬಹುದು. ಮೊದಲನೆಯದಾಗಿ ನಾವು ಮಾಡುವ ಯೋಚನೆಯಲ್ಲಿ, ಎರಡನೆಯದಾಗಿ ನಾವು ಆಡುವ ಮಾತಿನಲ್ಲಿ, ಮೂರನೆಯದಾಗಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ. ಆ ಮೊದಲನೆಯ ರೀತಿಯಲ್ಲಿ ನಾವು ಒಳಿತನ್ನ ಇಂದು ಮಾಡುವುದಾದರೆ, ರೋಗ ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಅವರಿಂದ ಬಂತು, ಇವರಿಂದ ಬಂತು ಎಂದು ದೂಷಿಸುವುದನ್ನು ಬಿಟ್ಟು ಅವರಿಗೆ ಒಳಿತನ್ನ ಬಯಸುತ್ತೇವೆ. ಇಡೀ ಲೋಕದ ಸೌಖ್ಯಕ್ಕಾಗಿ ನಾವು ಒಳಿತನ್ನ ಬಯಸಿ ಇಡೀ ಲೋಕವನ್ನೇ ದೇವರಿಗೆ ಸಮರ್ಪಿಸಿ ಭಕ್ತಿ ವಿಶ್ವಾಸದಿಂದ ಲೋಕದ ಸಕಲ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಅದು ಒಳಿತನ್ನ ಮಾಡುವುದು ಯೋಚನೆಯಲ್ಲಿ. ಎರಡನೆಯದಾಗಿ ಒಳಿತನ್ನ ನಾವು ಮಾತಿನಲ್ಲಿ ಮಾಡುವುದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾನೆ ಫಿಲಿಪ್ಪ ಇದನ್ನ ಮೊದಲನೆಯ ವಾಚನದಲ್ಲಿ. ನೀನು ಎದ್ದು ದಕ್ಷಿಣಾಭಿಮುಖವಾಗಿ ಹೋಗು, ಅದು ಜೆರುಸಲೇಮಿನಿಂದ ಗಾಜಕ್ಕೆ ಹೋಗುವ ಅರಣ್ಯ ಮಾರ್ಗ ಎಂದು ದೇವದೂತನು ಫಿಲಿಪ್ಪನಿಗೆ ಹೇಳಿದಾಗ
ಹಿಂದೆ ಮುಂದೆ ಏನನ್ನು ನೋಡದೆ ಯಾವುದನ್ನು ಯೋಚಿಸದೆ ತಕ್ಷಣವೇ ಹೋಗಿ ದೇವರ ಅನುಭವವನ್ನ ಅಲ್ಲಿದ್ದ ಇಥಿಯೋಪಿಯದ ಕಂಚುಕಿಯೊಬ್ಬನೊಂದಿಗೆ ಹಂಚಿಕೊಳ್ಳುತ್ತಾನೆ. ಅದಾದ ನಂತರ ಆಗುವ ಬದಲಾವಣೆಯನ್ನು ನೋಡಿ. ಆ ವ್ಯಕ್ತಿ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಈತ ಅದನ್ನು ವಿವರಿಸಿ ಹೇಳಿದಾಗ, ದೇವರ ಅನುಭವವನ್ನ ಅವರೊಂದಿಗೆ ಹಂಚಿಕೊಂಡಾಗ ಮನ ಪರಿವರ್ತನೆ ಹೊಂದಿ ದೀಕ್ಷಾ ಸ್ಥಾನವನ್ನು ಪಡೆಯುತ್ತಾನೆ. ಪ್ರಿಯರೇ, ಇಂದು ನಾವು ಹೊರಗಡೆ ಹೋಗಲು ಸಾಧ್ಯವಾಗದೆ ಮನೆಯಲ್ಲೇ ಉಳಿದುಕೊಂಡಿರಬಹುದು. ನಮ್ಮ ಅನುಭವವನ್ನ, ದೇವರ ಬಗ್ಗೆ ಇರುವ ನಮ್ಮ ಜ್ಞಾನವನ್ನ ನಮ್ಮ ಬಾಳ ಸಂಗಾತಿಯೊಂದಿಗೆ, ಮಕ್ಕಳೊಂದಿಗೆ ಹಂಚಿಕೊಳ್ಳಲು ದೇವರು ನೀಡುವ ಒಂದು ಶುಭ ಗಳಿಗೆಯಾಗಿರಬಹುದು. ಅದನ್ನು ನಾವು ಹಂಚಿಕೊಂಡಾಗ ಆ ಮಕ್ಕಳಲ್ಲೂ ಅನೇಕ ರೀತಿಯ ಬದಲಾವಣೆ, ಮನ ಪರಿವರ್ತನೆ ಆಗಬಹುದು. ಅದು ಒಳಿತನ್ನ ನಾವು ನಮ್ಮ ಮಾತಿನಲ್ಲಿ ಹಂಚಿಕೊಳ್ಳುವುದರ ಮೂಲಕ ದೇವರ ಅನುಭವವನ್ನು, ನಮ್ಮ ಜ್ಞಾನವನ್ನ, ನಮ್ಮ ಅನುಭವವನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದು. ಮೂರನೇದಾಗಿ, ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದು, ಒಳಿತನ್ನು ಮಾಡುವುದು. ಅದಕ್ಕೆ ಜೀವಂತ ಸಾಕ್ಷಿಯಾಗಿದ್ದಾರೆ ಪ್ರಭು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ. ನಾನೇ ಜೀವದಾಯಕ ರೊಟ್ಟಿ ಎಂದು ಹೇಳುವುದರ ಮೂಲಕ ತಮ್ಮನ್ನೇ ಸಂಪೂರ್ಣವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ನಮ್ಮ ಹಾಗೂ ಇಡೀ ಲೋಕದ ಉದ್ಧಾರಕ್ಕಾಗಿ. ನಮ್ಮಲ್ಲಿರುವ ಕಿಂಚಿತ್ತನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಂಡರೆ, ಜೀವದಾಯಕ ರೊಟ್ಟಿಯನ್ನ ನಮ್ಮ ಹೃದಯಗಳಿಗೆ ಸ್ವೀಕರಿಸುವಾಗ ಅದೇ ಜೀವದಾಯಕ ರೊಟ್ಟಿಯಾಗಿ ನಾವು ಮಾರ್ಪಡುವುದಾದರೆ, ಅಲ್ಲಿ ನಾವು ಒಳಿತನ್ನ ನಮ್ಮ ಕೆಲಸದ ಮೂಲಕ ಮಾಡುತ್ತೇವೆ. ಸಕಲ ಒಳಿತಿನ ಮೂಲ ಪ್ರಿಯರೇ ದೇವರು. ಆ ದೇವರ ಆಹ್ವಾನಕ್ಕೆ, ದೇವರ ಆಮಂತ್ರಣಕ್ಕೆ ಮಣಿಯೋಣ. ಒಳ್ಳೆಯದನ್ನು ಮಾಡಲು ಸದಾಕಾಲ ಸನ್ನದ್ಧರಾಗಿರೋಣ. ಅಂತಹ ಒಳಿತಿನ ಜೀವನಕ್ಕೆ, ಒಳಿತಿನ ಮೂಲವಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಾಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಈ ಬಲಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೈವತ್ವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವಿರತ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ಭಿನ್ನವಿಸುತ್ತಾರೆ.
ಇನ್ನೆಂದಿಗೂ ಮರಣಕ್ಕೆ ಒಳಗಾಗದ ಯಜ್ಞ ಬಲಿ ಅವರೇ. ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ವಧಿತರಾದ ಕುರಿಮರಿಯೂ ಅವರೇ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಹಾಗೂ ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭುವೇ, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಹಿರಿಯ ನಾಗರಿಕರಿಗಾಗಿ ಪ್ರಾರ್ಥನೆ. ತಂದೆಯಾದ ದೇವರೇ, ಅನಾಥರ ತಂದೆಯೂ ವಿಧವೆಯರ ಸಂತೃಪ್ತಿಯೂ ನೀವೇ. ವಯಸ್ಸಾದ ವೃದ್ಧರನ್ನು ಕರುಣೆಯಿಂದ ಕಟಾಕ್ಷಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾರು ಆರೈಕೆ ಮಾಡದೆ ವಯಸ್ಸಾದ ಮನೆಯಲ್ಲಿರುವವರನ್ನು
ತಿರಸ್ಕೃತರಾದವರನ್ನು ನಿಮ್ಮ ಪ್ರಸನ್ನತೆಯಿಂದ ಆವರಿಸಿ ತಮ್ಮ ಜೀವನದಲ್ಲಿ ಬೇಕಾದ ಸಂತೃಪ್ತಿ ಆನಂದವನ್ನು ಅವರಿಗೆ ನೀಡಿರಿ. ನಿಮ್ಮ ಅನುಗ್ರಹವು ಕರುಣೆಯು ಅವರ ಜೀವನದ ದಿನಗಳೆಲ್ಲ ಅವರನ್ನು ಹಿಂಬಾಲಿಸಲಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿ ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೇ. ತವ ನಾಮದ ಗೀತಾರ್ಚನೆ ನಾ ಹಾಡುವೆ ಯೇಸುವೇ. ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೇ. ನೀ ಜೀವವು, ನೀ ಮಾರ್ಗವು, ನೀ ನನ್ನ ಸರ್ವಸ್ವವು. ನೀ ಜೀವವು, ನೀ ಮಾರ್ಗವು, ನೀ ನನ್ನ ಸರ್ವಸ್ವವು. ഇരുളನ್ನು ನೀಡಿ ಬಾಳನ್ನು ಬೆಳಗಿ ಸುಖ ನೀಡು ಮನದೀಪವು. ഇരുಳನ್ನು ನೀಡಿ ಬಾಳನ್ನು ಬೆಳಗಿ ಸುಖ ನೀಡು ಮನದೀಪವು. ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೇ. ತವ ನಾಮದ ಗೀತಾರ್ಚನೆ ನಾ ಮಾಡುವೆ ಯೇಸುವೇ. ಆರಾಧನೆ ಸ್ತುತಿ ವಂದನೆ ನಾ ಮಾಡುವೆ ಯೇಸುವೇ. ಸಕಲ ಒಳಿತಿನ ಮೂಲವಾದ ಸ್ವಾಮಿ ಯೇಸುವೆ, ನಮ್ಮ ಮಧ್ಯೆ ನೀವು ಪ್ರಸನ್ನರಾಗಿದ್ದೀರಿ ಎಂದು ನಂಬಿ ವಿಶ್ವಾಸಿಸಿ ಇಡೀ ಲೋಕವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ನಾನೇ ಜೀವದಾಯಕ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಎಂದು ಹೇಳಿದ ನೀವು ನಿಮ್ಮ ದೇಹ ಹಾಗೂ ರಕ್ತವನ್ನೇ ನಮಗೆ ಭೋಜನವಾಗಿ ಇಡೀ ಲೋಕದ ಉದ್ಧಾರಕ್ಕಾಗಿ ಶಿಲುಬೆಯ ಮೇಲೆ ನೀಡಿದಿರಿ.
ನಿಮ್ಮ ತ್ಯಾಗಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನೀವು ಇಡೀ ಲೋಕಕ್ಕಾಗಿ ನಿಮ್ಮನ್ನೇ ನೀಡಿದಾಗ ಆ ಇಡೀ ಲೋಕ ಇಂದು ಅನೇಕ ರೀತಿಯಲ್ಲಿ ಬಳಲುತ್ತಿದೆ. ಈ ಲೋಕದ ಪ್ರತಿಯೊಬ್ಬ ಪ್ರಜೆಯನ್ನು ನೀವು ನಿಮ್ಮ ಹೋಲಿಕೆಯಲ್ಲಿ ನಿರ್ಮಿಸಿರುವ ಪ್ರತಿಯೊಬ್ಬ ಮನುಷ್ಯನನ್ನು ನಿಮ್ಮ ಪಾದಕ್ಕರ್ಪಿಸುತ್ತೇವೆ. ನಮ್ಮೆಲ್ಲರ ಒಳಿತನ್ನು, ದೈಹಿಕ ಒಳಿತನ್ನು, ಆಧ್ಯಾತ್ಮಿಕ ಒಳಿತನ್ನು, ಮಾನಸಿಕ ಒಳಿತನ್ನು ನೀವು ದಯಪಾಲಿಸಿರಲು ನಿಮ್ಮಲ್ಲಿ ಯಾಚಿಸುತ್ತೇವೆ. ಸಕಲ ಒಳಿತಿನ ಮೂಲವಾದ ಸರ್ವೇಶ್ವರ ಸ್ವಾಮಿಯೇ, ಒಳಿತನ್ನು ಮಾತಿನ ಮೂಲಕವೂ, ಕೆಲಸದ ಮೂಲಕವೂ ಹಾಗೂ ನಾವು ಮಾಡುವ ಯೋಚನೆಯ ಮೂಲಕವೂ ಮಾಡಲು ನೀವು ನಮಗೆ ಕರೆ ನೀಡುತ್ತಿದ್ದೀರಿ. ಆ ನಿಮ್ಮ ಒಳಿತನ್ನು ಮಾಡಲು ಬೇಕಾದ ನೀವು ನೀಡುವ ಆಹ್ವಾನಕ್ಕೆ, ಆಮಂತ್ರಣಕ್ಕೆ ನಾವು ಮಣಿದು ಎಲ್ಲ ರೀತಿಯ ಒಳಿತಿನ ಮೂಲವಾದ ನಿಮ್ಮನ್ನು ಇನ್ನೊಬ್ಬರಿಗೆ ನಮ್ಮ ಯೋಚನೆಯಲ್ಲೂ, ಮಾತಿನಲ್ಲೂ, ಕ್ರಿಯೆಯಲ್ಲೂ ನಾವು ಪರಿಚಯಿಸುವಂತೆ ಮಾಡಿ ಕರುಣಿಸಿರಿ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ಕೊರೋನಾ ವೈರಸ್ ನಾಶಕ್ಕಾಗಿ ಪ್ರಾರ್ಥನೆ. ಸರ್ವಶಕ್ತ ಮತ್ತು ದಯಾಮಯ ತಂದೆ ದೇವರೇ, ಜಗತ್ತಿನೆಲ್ಲೆಡೆಯೂ ಕೊರೋನಾ ವೈರಸ್ನಿಂದ ಬಾಧಿಸಲ್ಪಟ್ಟಿರುವವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಈ ಮಹಾ ಸೋಂಕಿನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗಾಗಿ, ಸೋಂಕು ತಗಲಿರುವ ವ್ಯಾಧಿಷ್ಠರಿಗೆ ತಾವು ಸೌಖ್ಯವನ್ನು ದಯಪಾಲಿಸಿ ಅತಿ ಶೀಘ್ರದಲ್ಲಿ ಈ ಅಂಟು ರೋಗ ಹತೋಟಿಗೆ ತರಬೇಕೆಂದು ಪ್ರಾರ್ಥಿಸುತ್ತೇವೆ. ಈ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿಯಲು ಶ್ರಮಿಸುತ್ತಿರುವ ವೈದ್ಯರಿಗಾಗಿ, ಸಂಶೋಧಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅತಿ ಶೀಘ್ರದಲ್ಲಿಯೇ ಇವರು ಈ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವಂತಾಗಲಿ. ನಮ್ಮ ಸರ್ಕಾರದ ಸಕಲ ಸಿಬ್ಬಂದಿಗಳಿಗೂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಯಲ್ಲಿರುವವರಿಗೂ, ಪೊಲೀಸ್ ಸಿಬ್ಬಂದಿ, ರೈತರು, ದೂರ ಸಂಪರ್ಕ, ವಿದ್ಯುತ್ ಶಕ್ತಿ ಸರಬರಾಜು, ನೀರು ಸರಬರಾಜು ಹಾಗೂ ಮಹಾನಗರ ಪಾಲಿಕೆ ಈ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವ್ಯಕ್ತಿಗಳಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಜನರ ಅಭ್ಯುದಯಕ್ಕಾಗಿ ಅವರು ತಕ್ಕ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರನ್ನು ಪ್ರೇರೇಪಿಸಿರಿ. ಈ ಪ್ರಾರ್ಥನೆಯನ್ನು ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ.
ಈರ್ವರೆಂದು ನಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಪೂಜೆ ಮಾಡುವೆ, ವರವ ಬೇಡುವೆ, ಪೂಜೆ ಮಾಡುವೆ, ವರವ ಬೇಡುವೆ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಪೂಜೆ ಮಾಡುವೆ, ವರವ ಬೇಡುವೆ, ಪೂಜೆ ಮಾಡುವೆ, ವರವ ಬೇಡುವೆ. ಮಗು ನಾನು ನಿಂತಿಹೆನು ಸನ್ನಿಧಿಯಲ್ಲಿ, ಗುರುದೇವ ಹರಿಸೆಂದು ನಿನ್ನೆದುರಲ್ಲಿ. ಮಗು ನಾನು ನಿಂತಿಹೆನು ಸನ್ನಿಧಿಯಲ್ಲಿ, ಗುರುದೇವ ಕಲಿಸೆಂದು ನಿನ್ನೆದುರಲ್ಲಿ. ಭಕ್ತಿ ಭಾವದ ಹೊನಲು ತುಂಬಿದೆ ಇಲ್ಲಿ, ಭಕ್ತಿ ಭಾವದ ಹೊನಲು ತುಂಬಿದೆ ಇಲ್ಲಿ. ಭಾಗ್ಯದಾತನೇ ನಮ್ಮ ಮೇರಿ ಪುತ್ರನೇ, ಭಾಗ್ಯದಾತನೇ ನಮ್ಮ ಮೇರಿ ಪುತ್ರನೇ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಪೂಜೆ ಮಾಡುವೆ, ವರವ ಬೇಡುವೆ, ಪೂಜೆ ಮಾಡುವೆ, ವರವ ಬೇಡುವೆ. ಪುತ್ರರೊಡಗೂಡಿ ಹರಸೆ ಪವಿತ್ರ ಶ್ರೀಯ ಗುರುತಿನ ಮೂಲಕ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತರ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.